ಎಲ್ಲರಿಗೂ ನಮಸ್ತೆ. ಶಿವಲಿಂಗಕ್ಕೆ ವಿವಿಧ ವಸ್ತುಗಳನ್ನು ಅರ್ಪಿಸೋದರ ಮೂಲಕ ಜನರು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾರೆ. ಆದರೆ ಶಿವಲಿಂಗಕ್ಕೆ ಈ ಒಂದು ಶಿವನಿಗೆ ಇಷ್ಟವಾದಂಥ ವಸ್ತುವನ್ನು ಅರ್ಪಿಸೋದ್ರ ಮೂಲಕ ನೀವು ಅನೇಕ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು. ಶಿವಲಿಂಗಕ್ಕೆ ಈ ಒಂದು ವಸ್ತುವನ್ನು ಯಾವ ರೀತಿ ಅರ್ಪಿಸಬೇಕು ಮತ್ತು ಅರ್ಪಿಸುವಾಗ ಯಾವ ಮಂತ್ರವನ್ನು ಹೇಳ್ಕೋಬೇಕು, ಇದೆಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಶಿವನನ್ನು ಒಲಿಸಿಕೊಳ್ಳೋದಕ್ಕಾಗಿ ನಾವು ಅವನಿಗೆ ಹಲವು ರೀತಿಯ ವಸ್ತುಗಳನ್ನು ಅರ್ಪಿಸ್ತೇವೆ. ಉದಾಹರಣೆಗೆ ನೀರು, ಹಾಲು ಮತ್ತು ಬಿಲ್ಪತ್ರೆ ಅಥವಾ ಎಕ್ಕೆ ಗಿಡದ ಹೂಗಳು ಇತ್ಯಾದಿ ವಸ್ತುಗಳನ್ನು ನಾವು ಶಿವಲಿಂಗಕ್ಕೆ ಅರ್ಪಿಸೋದ್ರ ಮೂಲಕ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಶಿವಪುರಾಣದಲ್ಲಿ ಶಿವಲಿಂಗಕ್ಕೆ ಹಸಿರು ಬಣ್ಣದ ಈ ಒಂದು ವಸ್ತುವನ್ನು ಅರ್ಪಿಸೋದ್ರಿಂದ ತುಂಬ ಪ್ರಯೋಜನಗಳು ಸಿಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ಶಿವಲಿಂಗಕ್ಕೆ ಯಾವ ಒಂದು ವಸ್ತುವನ್ನು ಅರ್ಪಿಸಿದರೆ ನಮ್ಮ ಒಂದು ಸಮಸ್ಯೆ ಬೇಗ ಈಡೇರುತ್ತೆ ಅಥವಾ ನಮ್ಮ ಒಂದು ಆಸೆ ಪೂರೈಸುತ್ತೆ ಅಂತ ಅಂದರೆ ಹೌದು, ಅದೇ ಏಲಕ್ಕಿ. ಈ ಏಲಕ್ಕಿ ಶಿವನಿಗೆ ತುಂಬ ಇಷ್ಟವಾದಂಥ ವಸ್ತು ಅಂತ ಶಿವಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಶಿವನಿಗೆ ಏಲಕ್ಕಿಯನ್ನು ಅರ್ಪಿಸೋದ್ರಿಂದ ನೀವು ನಿಮ್ಮ ಸಮಸ್ಯೆಗಳನ್ನು ಕ್ಷಣದಲ್ಲಿಯೇ ಕೂಡ ನಿವಾರಣೆ ಮಾಡ್ಕೋಬೋದು. ಹಾಗಾದರೆ ಏಲಕ್ಕಿಯನ್ನು ಅರ್ಪಿಸೋದ್ರಿಂದ ಯಾವ ಒಂದು ಪ್ರಯೋಜನ ಇದೆ, ಯಾವ ಮಂತ್ರವನ್ನು ಹೇಳಬೇಕು, ವಿಧಾನ ಹೇಗೆ, ಬನ್ನಿ ನೋಡೋಣ. ಪತಿ ಪತ್ನಿಯರ ನಡುವೆ ಪದೇ ಪದೇ ಜಗಳಗಳು ಸೃಷ್ಟಿಯಾಗ್ತಾ ಇದ್ದರೆ ಅಥವಾ ಮನೆಯಲ್ಲಿ ಮದುವೆ ಮಾಡಬೇಕು ಅಂತಂದರೆ ತುಂಬ ಅಡೆತಡೆಗಳು ಬರ್ತಾ ಇದ್ದರೆ, ವಿಳಂಬಗಳು ಉಂಟಾಗ್ತಾ ಇದ್ದರೆ, ಅಂಥ ಸಂದರ್ಭದಲ್ಲಿ ನೀವು ಸೋಮವಾರದ ದಿನ ಶಿವಲಿಂಗಕ್ಕೆ ಏಲಕ್ಕಿಯನ್ನು ಮತ್ತು ಸ್ವಲ್ಪ ಜೇನುತುಪ್ಪವನ್ನು ಅರ್ಪಿಸಬೇಕು. ಏಲಕ್ಕಿಯ ಸುವಾಸನೆಯು ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳನ್ನು, ಜಗಳಗಳನ್ನು, ಈ ಮನಸ್ತಾಪಗಳನ್ನು ಕಡಿಮೆ ಮಾಡುತ್ತೆ. ಇದು ಸಂಬಂಧಗಳಲ್ಲಿ ಒಂದು ಮಾಧುರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಸೋಮವಾರದ ದಿನ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಅದಕ್ಕೆ ಏಲಕ್ಕಿಯನ್ನು ಅರ್ಪಿಸಿ. ಮತ್ತು ಕೆಲವೊಮ್ಮೆ ನಾವು ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇರ್ತೀವಿ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡಿದಾಗ ಕೂಡ ನಮಗೆ ಅದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಒಂದು ರಿಸಲ್ಟು ನಮಗೆ ಸಿಗೋದಿಲ್ಲ. ಕೆಲಸದಲ್ಲಿ ಅಡೆತಡೆ, ಸಮಸ್ಯೆಗಳು ಉಂಟಾಗ್ತಾನೆ ಇರುತ್ತೆ. ಅಥವಾ ನಾವು ಏನೇ ಒಂದು ಕೆಲಸ ಮಾಡೋದಕ್ಕೆ ಹೊರಟರೂ ಕೂಡ ಅದು ಅರ್ಧಕ್ಕೆ ನಿಂತು ಹೋಗ್ತಾ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಈ ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸಬೇಕು. ಶಿವಲಿಂಗಕ್ಕೆ ಅರ್ಪಿಸಿದ ಈ ಏಲಕ್ಕಿಯನ್ನು ಪ್ರಸಾದವಾಗಿ ಕೂಡ ನೀವು ತೆಗೆದುಕೊಳ್ಬೇಕು. ಅದನ್ನು ಹಾಗೆ ಅಲ್ಲಿ ಇಲ್ಲಿ ಎಸಿಬಾರ್ದು, ಅದನ್ನು ನೀವು ಸೇವಿಸಬಹುದು. ಹಾಗೆ ನೀವು ಈ ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸುವಾಗ ಒಂದು ಮಂತ್ರವನ್ನು ಹೇಳಬೇಕು. ಅದೇ ಈ ಓಂ ನಮಃ ಶಿವಾಯ ಈ ಮಂತ್ರವನ್ನು ಹೇಳ್ತಾ ನೀವು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸಬೇಕು. ಇದು ನಿಮ್ಮ ಯಶಸ್ಸಿನ ಹಾದಿಗೆ ಇರ್ತಕ್ಕಂಥ ಅಡೆತಡೆಗಳನ್ನು ಮತ್ತು ಈ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ನಿಮಗೆ ತೆಗೆದು ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ಈಗ ಮಕ್ಕಳು ತುಂಬ ಮನೆಗಳಲ್ಲಿ ಮಕ್ಕಳಿಗೆ ಓದಿನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಅಥವಾ ಮಕ್ಕಳು ತುಂಬ ತೊದಲ್ತಾ ಇದ್ದಾರೆ ಅಂತ ಏನಾದರೂ ಇದ್ದರೆ ನೀವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡ್ಬೋದು. ಈಗ ನಾವು ಸಾಮಾನ್ಯವಾಗಿ ಗಣೇಶನನ್ನು ಮಾತು ಮತ್ತು ಬುದ್ಧಿವಂತಿಕೆಯ ದೇವರು ಅಂತ ಹೇಳ್ತೇವೆ. ಗಣೇಶನ ಅನುಗ್ರಹದಿಂದ ವ್ಯಕ್ತಿಯು ಜ್ಞಾನವನ್ನು ಕೂಡ ಪಡೆದುಕೊಳ್ತಾನೆ. ಈ ಗಣೇಶನ ಪೂಜೆಯ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ, ನೀವು ಶಿವಲಿಂಗಕ್ಕೆ ನೀರಿಗೆ ಏಲಕ್ಕಿಯನ್ನು ಸೇರಿಸಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನೀವು ಮಕ್ಕಳಲ್ಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಓದಿನಲ್ಲಿ ಒಂದು ಆಸಕ್ತಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ ಮತ್ತು ಈ ತೊದಲುವಿಕೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆತ್ಮವಿಶ್ವಾಸ ಅನ್ನೋದು ಕೂಡ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಈ ಒಂದು ಸ್ಮರಣ ಶಕ್ತಿ ಅನ್ನೋದು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತು ನಾವು ಈ ಏಲಕ್ಕಿ ಅನ್ನೋದು ತಂಪನ್ನು ನೀಡುವಂಥ ಒಂದು ಶಕ್ತಿಯನ್ನು ಹೊಂದಿರುವಂಥ ವಸ್ತು. ಅಂಥ ಸಂದರ್ಭದಲ್ಲಿ ನಾವು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸೋದ್ರಿಂದ ನಮ್ಮ ಮಾನಸಿಕ ಒತ್ತಡಗಳು
ಕೂಡ ಕಡಿಮೆ ಆಗುತ್ತೆ. ಶಿವಲಿಂಗಕ್ಕೆ ನಾವು ಏಲಕ್ಕಿನ ಅರ್ಪಿಸೋದ್ರಿಂದ ಈ ಏಲಕ್ಕಿ ತಂಪನ್ನು ನೀಡುವ ಶಕ್ತಿ ಹೊಂದಿರೋದ್ರಿಂದ ನಾವು ಅದನ್ನು ಶಿವಲಿಂಗಕ್ಕೆ ಅರ್ಪಿಸಿದಾಗ ನಮ್ಮ ಒಂದು ಒತ್ತಡಗಳು, ಮಾನಸಿಕ ಒತ್ತಡಗಳಾಗಿರ್ಬೋದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಸೌಮ್ಯ ಸ್ವಭಾವವನ್ನು ನಾವು ಕಾಪಾಡ್ಕೊಳ್ಬೋದು. ನೀವು ಯಾವುದೇ ಕಾರಣವನ್ನು ಅಥವಾ ಉದ್ದೇಶವನ್ನು ಇಟ್ಕೊಂಡು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸುತ್ತಾ ಇದ್ದರೆ ಮೊದಲು ನೀವು ಶಿವಲಿಂಗಕ್ಕೆ ಶುದ್ಧ ನೀರು, ಫಸ್ಟ್ ನೀವೇನು ಮಾಡಬೇಕು ಅಂದರೆ ಒಂದು ಸ್ವಚ್ಛವಾಗಿರ್ತಕ್ಕಂಥ ಶುದ್ಧ ನೀರು ಅಥವಾ ಪಂಚಾಮೃತವನ್ನು ಅರ್ಪಿಸಿ. ನಂತರ ನೀವು ಎಲ್ಲಿಯೂ ಹಾಳಾಗದಿರ್ತಕ್ಕಂಥ ಅಥವಾ ಮುರಿಯದ ಚೆನ್ನಾಗಿರಬೇಕು, ಅದು ಏಲಕ್ಕಿಯಲ್ಲಿ ಇಲ್ಲಿ ಕೂಡ ಮುರಿದಿರಬಾರ್ದು, ಚೆನ್ನಾಗಿರ್ತಕ್ಕಂಥ ಒಂದು ಏಲಕ್ಕಿಯನ್ನು ಅರ್ಪಿಸಿ. ಏಲಕ್ಕಿಯನ್ನು ಅರ್ಪಿಸುವಾಗ ಶಿವನನ್ನು ಧ್ಯಾನ ಮಾಡ್ತಾ ಇರಬೇಕು. ನಮ್ಮ ಶಿವಯ ಮಂತ್ರವನ್ನು ಹೇಳ್ಕೋಬೇಕು, ಶಿವನನ್ನು ಧ್ಯಾನ ಮಾಡ್ತಾ ಇರಬೇಕು. ಆ ಧ್ಯಾನವನ್ನು ಮಾಡಿಕೊಂಡು ನೀವು ಏಲಕ್ಕಿಯನ್ನು ಅರ್ಪಿಸಬೇಕು. ಹಾಗೆ ನೋಡಿ, ಈ ಜ್ಯೋತಿಷ್ಯದ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡಿದರೆ ಏಲಕ್ಕಿ ಅನ್ನೋದು ಸಂಪತ್ತು, ಐಷಾರಾಮಿ ಮತ್ತು ಇದು ಪ್ರೀತಿಯನ್ನು ಪ್ರತಿನಿಧಿಸುವಂಥ ಗ್ರಹವಾದಂಥ ಶುಕ್ರನೊಂದಿಗೆ ಸಂಬಂಧವನ್ನು ಹೊಂದಿರುವಂಥ ವಸ್ತು. ಈ ಏಲಕ್ಕಿ ಶುಕ್ರನೊಂದಿಗೆ ಸಂಬಂಧ ಹೊಂದಿರುವಂಥ ವಸ್ತು. ಶುಕ್ರ ಏನು ಅಂತಂದರೆ ಐಷಾರಾಮಿ, ನಮ್ಮ ಲಕ್ಸೂರಿ ಲೈಫನ್ನು ಪ್ರತಿನಿಧಿಸ್ತಾನೆ. ಸೊ ನೀವು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸೋದ್ರಿಂದ ಅದು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಶುಕ್ರ ದೋಷ ತೆಗೆದುಹಾಕಿ ಶುಕ್ರನ ಸ್ಥಾನವನ್ನು ನಿಮಗೆ ಬಲಪಡಿಸುತ್ತೆ. ಶಿವಲಿಂಗವನ್ನು ಪೂಜಿಸಿ ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸೋದ್ರಿಂದ ಅದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಸಂತೋಷ, ಸಮೃದ್ಧಿಯನ್ನು ಇನ್ನೂ ಹೆಚ್ಚು ಮಾಡುತ್ತೆ. ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ. ಬಡತನ ಅನ್ನೋದು ತೆಗೆದುಹಾಕುತ್ತೆ. ನೀವು ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ರಿ ಅಂದರೆ ನೀವು ಈ ಶಿವಲಿಂಗಕ್ಕೆ ಏಲಕ್ಕಿಯನ್ನು ಹಾಕೋದ್ರಿಂದ ನಿಮ್ಮ ಸಮಸ್ಯೆಗಳು, ಹಣದ ಸಮಸ್ಯೆಗಳೆಲ್ಲ ದೂರ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಬಿಡದೆ ಮನಸ್ಸಿನಲ್ಲಿ ಒಂದು ಭಕ್ತಿಪೂರ್ವಕವಾಗಿ ಮಾಡ್ತಾ ಹೋದರೆ ನಿಜವಾಗ್ಲೂ ನೀವು ಇದರ ರಿಸಲ್ಟನ್ನು ತಕ್ಷಣ ನೋಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.